ತುಮಕೂರು ರೈತರಿಗೆ ಒಂದು ಮಹತ್ವದ ಭರವಸೆ. ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ಬಗ್ಗೆ ಗಾಬರಿ ಪಡುವ ಅಗತ್ಯವಿಲ್ಲ ಎಂದು ಉಪಮುಖ್ಯಮಂತ್ರಿ ಹಾಗೂ ಸಣ್ಣ ನೀರಾವರಿ ಸಚಿವರಾದ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಗುಬ್ಬಿ ತಾಲೂಕಿನ ಸುಂಕಾಪುರದಲ್ಲಿ ಕಾಮಗಾರಿಯನ್ನು ಪರಿಶೀಲಿಸಿದ ನಂತರ ಅವರು ಮಾತನಾಡಿ, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ತತ್ವದಲ್ಲಿ ನೀರಾವರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದ್ದು ಯಾವ ರೈತರಿಗೂ ಅನ್ಯಾಯವಾಗುವುದಿಲ್ಲ ಎಂದು ಖಾತರಿಪಡಿಸಿದರು. ಅವರು ಇನ್ನೂ ಸೇರಿಸಿ ನೀರಿನ ಹಂಚಿಕೆಯಲ್ಲಿ ಯಾವುದೇ ಅಕ್ರಮ ನಡೆಯದಂತೆ ಸ್ಕ್ವಾಡ್ ಗೇಟ್ಗಳನ್ನು ಅಳವಡಿಸಲಾಗುತ್ತಿದ್ದು ಸಾರ್ವಜನಿಕರಿಗೆ ನೀರಿನ ಹರಿವನ್ನು ವೀಕ್ಷಿಸಲು ಅವಕಾಶ ಇರುತ್ತದೆ ಎಂದರು. ತುಮಕೂರು ಜಿಲ್ಲೆಯ ನೀರಿನ ಅಭಾವ ತಗ್ಗಿಸಲು ಚಿಕ್ಕನಾಯಕನಹಳ್ಳಿ, ಮಧುಗಿರಿ, ಪಾವಗಡ, ಶಿರಾ ಮತ್ತು ಕೊರಟಗೆರೆ ತಾಲೂಕಿನ ಪ್ರಮುಖ ಕೆರೆಗಳಲ್ಲಿ ನೀರು ತುಂಬಿಸಲು 20,000 ಕೋಟಿ ರು ವೆಚ್ಚದ ಮಹತ್ವಾಕಾಂಕ್ಷೆ ಯೋಜನೆ ಕೂಡ ಸರ್ಕಾರ ರೂಪಿಸುತ್ತಿದೆ ಎಂದು ಉಪಮುಖ್ಯಮಂತ್ರಿಗಳು ಘೋಷಿಸಿದರು. ಈ ಸಂದರ್ಭದಲ್ಲಿ ಹಲವು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು. ಇಂದಿನ ಸರ್ಕಾರಗಳು ಯೋಜನೆಯನ್ನು ಸ್ಥಗಿತಗೊಳಿಸಿದ್ದರಿಂದ ವೆಚ್ಚವು 600 ಕೋಟಿಯಿಂದ 1000 ಕೋಟಿಗೆ ಏರಿಕೆಯಾಗಿದೆ. ಆದರೆ ಈಗಾಗಲೇ 400 ಕೋಟಿ ರು ಬಿಡುಗಡೆ ಮಾಡಲಾಗಿದ್ದು ಪೈಪ್ಗಳ ಖರೀದಿಯೂ ಆಗಿದೆ. ಮುಂದಿನ 4-5 ತಿಂಗಳಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗುವುದು ಎಂದು ಸಚಿವರು ಹೇಳಿದರು. ಈಗಾಗಲೇ ಕೆಲಸ ಪ್ರಾರಂಭ ಆಗಿ ಪೈಪ್ನ ಹಣ ಕೂಡ ಸುಮಾರು ಹೆಚ್ಚು ಕಮ್ಮಿ ಹಣವನ್ನು ಕೂಡ ಎಷ್ಟು ಹಣ ಬಿಡುಗಡೆ ಮಾಡಿದ್ದೇವೆ? 400 ಕೋಟಿ ರೂಪಾಯಿ ಹಣವನ್ನು ಕೂಡ ಈಗಾಗಲೇ ಪೈಪ್ಗೆ ಖರೀದಿ ಮಾಡಿದ್ದೇವೆ, ಕೆಲಸ ಪ್ರಾರಂಭ ಮಾಡಿದ್ದೇವೆ. ನಾನು ಎಲ್ಲ ಬಿಜೆಪಿ ಶಾಸಕರಿಗೆ, ಜನತಾದಳ ಶಾಸಕರಿಗೆ ಎಲ್ಲ ಹೇಳಿದ್ದೇನೆ, ಅವರವರ ಅನುಕೂಲಕ್ಕೆ ಏನ್ ಬೇಕು ನಾವೆಲ್ಲ ರಕ್ಷಣೆಗೆ ನಾವಿದ್ದೇವೆ. ತುಮಕೂರು ಇರ್ಬೋದು, ಸೌತ್ ಇರ್ಬೋದು, ತುಮಕೂರು ರೂರಲ್ ಇರ್ಬೋದು, ಎಲ್ಲ ಕ್ಷೇತ್ರಗಳು ಕೂಡ ತುರುವೇಕೆರೆ ಇರ್ಬೋದು, ಎಲ್ಲ ನಮ್ಮ ಕ್ಷೇತ್ರಗಳು. ನಮ್ಗೆ ಅವ್ರ ಬಗ್ಗೆ ಅಪಾರವಾದಂತ ನಂಬಿಕೆ. ನಾವು ರಾಜಕಾರಣ ಮಾಡಬೇಕು, ನಾವು ಅವ್ರಿಗೆ ಗೌರವನ ಕಾಪಾಡ್ಕೊಂಡು ಹೋಗುವಂಥದ್ದು. ಇದರಲ್ಲಿ ರಾಜಕಾರಣ ಬೇಡ, ಇದು ಅಭಿವೃದ್ಧಿ ಕೆಲಸ. ಸೊ ಇದನ್ನ ನೋಡಿದರೆ ಆ ರಿಪೋರ್ಟ್ ಕೂಡ ಇವತ್ತು ಇದೆ. 2 ದಶಕಗಳಿಂದ ಇವತ್ತು ನಮ್ಗೆ ನೀರನ್ನ ಏನು ಕೊಡಬೇಕಾಗಿತ್ತು ಲಾಸ್ಟ್ ಪಾರ್ಟ್ಗೆ, ಅದು ಹಂಚಿಕೆ ಆಗಿಲ್ಲ. ಇಲ್ಲಿ ಬಹಳ ದೊಡ್ಡ ರೈತರಿಗೆ ಎಲ್ಲೆಲ್ಲ ಅನ್ಯಾಯ ಆಗ್ತಾ ಇದೆ. ಇದೊಂದೇ ಅಲ್ಲ, ನಾನು ಕುಡುಗಲ್ ಒಂದೇ ವಿಚಾರ ಅಲ್ಲ, ಬೇರೆ ಎಲ್ಲೇ ಆದ್ರೂ ಕೂಡ ಅನ್ಯಾಯ ಆಗೋದನ್ನ ನಾವು ಗಮನ ಇಟ್ಕೊಂಡಿದ್ದೇವೆ. ನಾವು ಪ್ಲಾನು ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಗೇನು ನೀರು ಸಿಗ್ಬೇಕು ಬೇರೆ ತಾಲೂಕಿಗೆ, ಅದಕ್ಕೆ ಯಾವ ತರಹದ ಅಡಚಣೆ ಆಗದೇ ರೀತಿಯಲ್ಲಿ ನಾವು ಅದನ್ನ ಕಾಪಾಡ್ತೇವೆ. ನಿಮ್ಗೆ ಕಡಿಮೆ ಸಿಕ್ತು ಅವ್ರಿಗೆ ಮಾತ್ರ ನೀರು ಕೊಡುವಂತ ಪ್ರಶ್ನೆ ಇಲ್ಲ. ಎಲ್ಲರಿಗೂ ಕೂಡ ಸರ್ವರಿಗೂ ಸಮಬಾಳು ಸಮಪಾಲು, ಆ ದೃಷ್ಟಿಯಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸ್ತೇವೆ.